ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿರಿ ದ ಕ್ರಿಯೇಟಿವ್ ಥ್ರೆಡ್ಸ್. 2 ಕಲರ್ ಥ್ರೆಡ್ಸ್ ಬೇಕಾಗುತ್ತೆ, 6 ಸ್ಟ್ಯಾಂಡ್ಸು. ಫಸ್ಟ್ ಒಂದು ಕಲರ್ 6 ಸ್ಟ್ಯಾಂಡ್ಸ್ ಥ್ರೆಡ್ ತೊಗೊಂಡು ಫಸ್ಟು ಲಾಕ್ ಮಾಡ್ಕೊಳ್ಳಿ ಕ್ಲಾತಿಗೆ. 10 ನಂಬರ್ ನೀಡಲ್ ಲಾಕ್ ಆಗಿಂದ ಫಸ್ಟು 4 ಚೈನ್, 1 2 3 4 ಚೈನಾಗಿಂದ ಎಲ್ಲಿಗೆ ಬರುತ್ತಲ್ಲಿ ಕ್ಲಾತಿಗೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 5 ಚೈನ್ ಹಾಕಬೇಕು. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 4 ಚೈನ್ ಎಲ್ಲಿ ಬರುತ್ತಲ್ಲಿ ಲಾಕ್. ಮತ್ತು 4 ಚೈನ್ ಎಲ್ಲಿಗೆ ಬರುತ್ತಲ್ಲಿ ಕ್ಲಾತಿಗೆ ಲಾಕ್ ಮಾಡ್ಕೊಳ್ಳಿ. ಫಸ್ಟಿಗೆ 1 ಟೈಮ್ 4 ಚೈನ್, 5 ಚೈನ್, 4 ಚೈನ್, 4 ಚೈನ್ 2 ಟೈಮ್ಸ್. ನೆಕ್ಸ್ಟ್ ಮತ್ತೆ ಇವಾಗ 5 ಚೈನ್. ಫೈವ್ ಚೈನ್ ಆಗಿಂದ ಮತ್ತೆ 2 ಟೈಮ್ಸ್ 4 ಚೈನ್ ಹಾಕಬೇಕು. ಇವಾಗ ಒಂದು ಸತಿ ಹಾಕಿದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸತಿ ಹಾಕಬೇಕು. ಫಸ್ಟ್ ಸ್ಟೆಪ್ ಫುಲ್ ಇದೇ ಥರ ಸ್ಟಾರ್ಟಿಂಗ್ ಅಷ್ಟೇ 4 ಚೈನ್ 1 ಟೈಮ್ ಹಾಕಿ, ಸ್ಟಾರ್ಟು ಲಾಸ್ಟ್ ಅಷ್ಟೇ 1 ಟೈಮ್ ಹಾಕಿ, ಮಿಡಲೆಲ್ಲ 4 ಚೈನು 2 ಟೈಮ್ಸ್ ಬರಬೇಕು. 4 ಚೈನ್ 5 ಚೈನ್ 4 ಚೈನ್ 2 ಟೈಮ್ಸ್ ಮತ್ತು 5 ಚೈನ್, ಈ ಥರ ಕಂಟಿನ್ಯೂ ಮಾಡ್ಕೊತ ಹೋಗಿ. ಇವಾಗ ನೆಕ್ಸ್ಟ್ ಅದೇ ಕಲರ್ ತೊಗೊಳ್ಳಿ, ನಾಟ್ ಹಾಕ್ಕೊಂಡಿರಿ. ಎಲ್ಲಿ ಲಾಕ್ ಮಾಡಿರ್ತಿದ್ವಿ ಅಲ್ಲೇ ಕ್ಲಾತಿಗೆ ಲಾಕ್ ಮಾಡ್ಕೊಳ್ಳಿ ಒಂದು ಸತ. ಲಾಕ್ ಆಗಿಂದ ನೆಕ್ಸ್ಟ್ ಮತ್ತೆ 4 ಚೈನ್ ಒಳಗಡೆ ಲಾಕ್ ಮಾಡಿ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. 3 ಟೈಮ್ಸ್ ಸಿಂಗಲ್ ಕ್ರೋಶ ಆಗಿಂದ ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ 5 ಚೈನ್ ಏನು ಹಾಕಿದ್ದೀವಲ್ಲ ಇದರೊಳಗಡೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊತ ಹೋಗಿ ಮಿಡಲ್ ಒಂದು ಬೀಡ್ ಬರುತ್ತೆ. ಇವಾಗ 5 ಡಬಲ್ ಕ್ರೋಶ ಆಗಿಂದ ಲೂಪ್ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೊಳ್ಳಿ. ಫುಲ್ ಸ್ಮಾಲು ಅಲ್ಲ, ಫುಲ್ ಬಿಗ್ಗು ಅಲ್ಲ, ಮೀಡಿಯಮ್ ಇರಲಿ. ಮತ್ತು 5 ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಐಟಮ್ ಡಬಲ್ ಕ್ರೋಶಾಗಿಂದ ಈ 4 ಚೈನ್ ಒಳಗಡೆ ಒಮ್ಮೆ ಲಾಕ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶಾಗಿಂದ ಮತ್ತೆ 4 ಚೈನ್, ನೆಕ್ಸ್ಟ್ 4 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಲಾಕು ಸಿಂಗಲ್ ಕ್ರೋಶ ಎರಡು ಸೇಮು. ಲಾಕ್ ಆಗಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಇವಾಗ 5 ಚೈನ್ ಬರುತ್ತೆ. 5 ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೊತ ಹೋಗಬೇಕು. ಇದು ಸೆಕೆಂಡ್ ಸ್ಟೆಪ್ ಫುಲ್ ಇದೇ ಥರ 5 ಡಬಲ್ ಕ್ರೋಶ, ಮಿಡಲ್ ಒಂದು ಬೀಡ್ ಬರುತ್ತೆ, ಮತ್ತು 5 ಡಬಲ್ ಕ್ರೋಶ ಮಾಡೋದು. ಫೈವ್ ಡಬಲ್ ಕ್ರೋಶಾಗಿಂದ ಲೂಪ್ ಮೇಲೆ ಮಾಡಿ ಒಂದು ಬೀಡ್ ಹಾಕ್ಕೊಳ್ಳಿ.
ಡೈರೆಕ್ಟ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ 5 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಆಗಿಂದ ಮತ್ತೆ 4 ಚೈನಿಗೆ ಲಾಕ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶೆ ಆಗಿಂದ ನೆಕ್ಸ್ಟ್ ಮತ್ತೆ 4 ಚೈನ್ ಆಗಿಂದ ಮತ್ತೆ ನೆಕ್ಸ್ಟ್ ಬರೋ 4 ಚೈನಿಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಆಗಿಂದ ಮತ್ತೆ ಡೈರೆಕ್ಟ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶೆ ಮಾಡ್ಕೊತ ಹೋಗಿ ಇದೇ ಥರ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಕ್ರೋಶಕ್ಕೆಲ್ಲ ಇಂಟ್ರೆಸ್ಟ್ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ, ಅಪ್ಡೇಟ್ ಕೊಡ್ತಿರ್ತೀವಿ. ಈ ಥರ ಕಾಣುತ್ತೆ ಸೆಕೆಂಡ್ ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ ಆಗಿದೆ. ಇವಾಗ ನೆಕ್ಸ್ಟ್ ಬೇರೆ ಕಲರ್ ತೊಗೊಳ್ಳಿ. ಬೇರೆ ಕಲರ್ ತೊಗೊಂಡು ಫಸ್ಟ್ ಮೇಲೆ ಬರೋ ಲಾಕ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ಳಿ. ಆಗ ನೆಕ್ಸ್ಟ್ ಬರೋ ಸಿಂಗಲ್ ಕ್ರೋಶ ಒಳಗೆ ಮತ್ತೊಂದು ಸಿಂಗಲ್ ಕ್ರೋಶ, ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಒಳಗೆ ಇನ್ನೊಂದು ಸಿಂಗಲ್ ಕ್ರೋಶ, ಟೋಟಲ್ 2 ಲಾಕ್ ಬಿಟ್ಟು 2 ಸಿಂಗಲ್ ಕ್ರೋಶ ಆಗುತ್ತೆ. ಇವಾಗ ಸಿಂಗಲ್ ಕ್ರೋಶಾಗಿಂದ 9 ಚೈನ್ ಹಾಕ್ಕೋಬೇಕು. 2 3 4 5 6 7 8 9 ಡಬಲ್ ಕ್ರೋಶ ಚೈನ್ ಹಾಕ್ಕೊಂಡು ಇಲ್ಲಿ ನೋಡಿ, ಈ ಆರ್ಚು ಮತ್ತು ಸಿಂಗಲ್ ಕ್ರೋಶ ಲಾಕ್ ಮಾಡಿದ್ದೀವಲ್ಲ ಅದರ ಮಧ್ಯೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಅಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆ ಈ 9 ಚೈನ ಈ ಥರ ಆರ್ಚ್ ಹಿಂದ್ಗಡೆ ಹಾಕ್ಕೋಬೇಕು. ಇವಾಗ 3 ಚೈನ್ ಹಾಕ್ಕೊಳ್ಳಿ. ಅದು ಆರ್ಚಿಂದ ಮುಂದೆ ಬಂದರೆ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿಂದ ಒಂಚೂರು ಗ್ಲೂ ಹಚ್ಕೊಳ್ಳಿ. 3 ಚೈನ್ ಆಗಿಂದ ಮಿಡಲ್ ಮೇಲೆ ದಾರ ಸುತ್ತಕೊಂಡು ಈಗೇನು ಲಾಕ್ ಮಾಡಿ 3 ಚೈನ್ ಮಾಡಿರ್ತೀವಲ್ಲ ಅದೇ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಫಸ್ಟ್ 2 ಲೂಪಿಂದ ಹೊರಗಡೆ ತಂದು ಅದು ಮೇಲೆ ಬರೋ ಲೂಪು ಅದೇ ಥರ ಇಟ್ಕೊಳ್ಳಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಜಾಗದಲ್ಲಿ ಹೋಗಿ ಮತ್ತೆ ದಾರ ತಂದು ಜಸ್ಟ್ 2 ಲೂಪಿಂದ ದಾರನ ಹೊರಗಡೆ ತೊಗೊಂಬರ್ಬೇಕು. ನೆಕ್ಸ್ಟ್ ಲೂಪ್ ಅದೇ ಥರ ಇಟ್ಕೋಬೇಕು. ಸೇಮ್ ಇದೇ ಥರ 3 ಟೈಮ್ಸ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು ದಾರ ತೊಗೊಂಬಂದು 2 ಲೂಪಿಂದ ಹೊರಗಡೆ ತರ್ತೀವಲ್ಲ ದಾರನ, ಅದನ್ನ ಅದೇ ಥರ ಇಟ್ಕೋಬೇಕು. ಈಗ 4 ಲೂಪಿಂದ ಥ್ರೆಡ್ನ ಹೊರಗಡೆ ತೊಗೊಂಬರ್ಬೇಕು. ಇವಾಗ ಒಂದು ಲಾಕ್ ಮಾಡ್ಕೊಳ್ಳಿ. ಇದು ಒಂದು ಪೆಟಲ್ ಆಯ್ತು. ಇವಾಗ ನೆಕ್ಸ್ಟ್ 5 ಚೈನ್ ಮಾಡ್ಕೊಳ್ಳಿ. 5 ಚೈನ್ ಮಾಡಿ ಲೂಪ್ನ ಒಂಚೂರು ದೊಡ್ಡದು ಮಾಡಿಕೊಂಡು ಈ ಥರ ಫಿಂಗರಿಂದ ಸಪೋರ್ಟಿಗೆ ಇಟ್ಕೊಳ್ಳಿ. ಈ ಥರ ಲೂಪ್ನ ದೊಡ್ಡದು ಮಾಡಿ ಈ ಥರ ಆ ಲೂಪ್ನ ಬಿಡಕ್ಕೆ ಹೋಗಬೇಡಿ, ಅದೇ ಥರ ಇಟ್ಕೊಳ್ಳಿ. ಇದೇನು ಪೆಟಲ್ ಮಾಡಿದ್ದೀವಲ್ಲ ಅದ್ರ ಮಿಡಲ್ ನೀಡಲ್ ಹಾಕಿ ಆ ಲೂಪಿಗೆ ಮತ್ತೆ ನೀಡಲ್ ಸೇರಿಸ್ಕೊಂಡು ಆ ಲೂಪ್ನ ಅದರೊಳಗಡೆ ಲಾಕ್ ಮಾಡ್ಕೊಳ್ಳಿ. ಹೊರಗಡೆ ತಂದು ಒಂದು ಲಾಕ್ ಮಾಡ್ಕೊಳ್ಳಿ. ಇವಾಗ ಒಂದು ರಿಂಗ್ ಫಾರ್ಮ್ ಆಯ್ತು ಅದು 5 ಚೈನ್ದು. ಇವಾಗ ನೆಕ್ಸ್ಟು 3 ಚೈನ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು. ಇದೇನು ರಿಂಗ್ ಫಾರ್ಮ್ ಆಗೈತಲ್ಲ ಆ ರಿಂಗ್ ಒಳಗಡೆ ಹೋಗಿ ದಾರ ತಂದು 2 ಲೂಪಿಂದ ಹೊರಗಡೆ ತಂದು ಅದರ ಥ್ರೆಡ್ನ ಅದೇ ಥರ ಇಟ್ಕೋಬೇಕು. ಸೇಮ್ ಇದೇ ಥರ 3 ಟೈಮ್ಸ್ ಮಾಡ್ಕೊಳ್ಳಿ. ಫುಲ್ ಡಬಲ್ ಕ್ರೋಶ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇವೆರಡು ಲೂಪಿಂದ ಹೊರಗಡೆ ತಂದು ಆ ಮೇಲಿನ ಲೂಪು ಅದೇ ಥರ ಇಟ್ಕೊಂಡು 4 ಲೂಪ್ಸ್ ಆಗಿಂದ ಲಾಕ್ ಮಾಡ್ಕೋಬೇಕು. ಮತ್ತು 3 ಚೈನ್ ಹಾಕಿ ಈ 5 ಚೈನ್ ರಿಂಗ್ ಇದೆಯಲ್ಲ ಅದಕ್ಕೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಇವಾಗ 3 ಚೈನ್ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 5 ಚೈನ್ ರಿಂಗ್ ಒಳಗಡೆ ಹೋಗಿ ದಾರ ತಂದು ಜಸ್ಟ್ 2 ಲೂಪಿಂದ ದಾರನ ಹೊರಗಡೆ ತರಬೇಕು.
ಮತ್ತೊಂದು ಲೂಪು ಅದೇ ಥರ ಇಟ್ಕೋಬೇಕು. ಸೇಮ್ ಇದೇ ಥರ ತ್ರೀ ಲೂಪ್ಸ್ ಬರೋವರೆಗೂ ಮಾಡ್ಕೋಬೇಕು. ಈ ಥರ 4 ಲೂಪ್ಸ್ ಆಗಿಂದ 4 ಲೂಪ್ಸ್ ಉಳಿಯುತ್ತೆ ನೀಡಲ್ ಮೇಲೆ, ಮತ್ತೆ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ಳೋದು. 3 ಚೈನ್ ಹಾಕ್ಕೋಬೇಕು. 5 ಚೈನ್ ರಿಂಗ್ ಒಳಗಡೆ ಒಂದು ಲಾಕ್ ಮಾಡ್ಕೊಳ್ಳೋದು. ಇವಾಗ 3 ಪೆಟಲ್ಸ್ ಕಂಪ್ಲೀಟ್ ಆಯಿತು. ಇದೇ ಥರ ಇನ್ನೂ 2 ಪೆಟಲ್ ಮಾಡ್ಕೋಬೇಕು. 3 ಚೈನ್, ಇದರ ಮೇಲೆ ದಾರ ಸುತ್ತಕೊಂಡು ದಾರ ತೊಗೊಂಬರಬೇಕು. ಈಗ 2 ಲೂಪ್ ಇರುತ್ತಲ್ಲ, 2 ಲೂಪಿಂದ ಒಂದು ಲೂಪ್ ತೊಗೊಂಬರಬೇಕು. ಜಸ್ಟ್ 2 ಲೂಪ್, ಆ ಲೂಪ್ ಮತ್ತು ಮೇಲ್ಗಡೆದು ಅದೇ ಥರ ಇಟ್ಕೋಬೇಕು. ಮತ್ತು 2 ಲೂಪಿಂದ ಹೊರಗಡೆ ತರೋದು. ಸೇಮ್ ಇದೇ ಥರ 3 ಟೈಮ್ಸ್ ಮಾಡ್ಕೊಳ್ಳಿ. ಲಾಕ್ ಆಗಿಂದ ಮತ್ತೆ 3 ಚೈನ್, 5 ಚೈನ್ ರಿಂಗಿಗೆ ಒಂದು ಲಾಕ್, ಮತ್ತು 3 ಚೈನ್, ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಲೂಪಿಂದ ಹೊರಗಡೆ ತಂದು ಆ ಲೂಪ್ನ ಮೇಲೆ ಹಂಗೆ ಇಟ್ಕೋಬೇಕು. ಸೇಮ್ ಇದೇ ಥರ 3 ಟೈಮ್ಸ್ ಮಾಡ್ಕೊಳ್ಳಿ. ಅದು ಥ್ರೆಡ್ ಸಿಕ್ಕೋತು. ಸೇಮ್ ಅದೇ ಥರ ಡಬಲ್ ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಲೂಪಿಂದ ಹೊರಗಡೆ ತಂದು ಮೇಲಿನ ಲೂಪು ಅದೇ ಥರ ಇಟ್ಕೊಳ್ಳಿ. ಸೇಮ್ 3 ಟೈಮ್ಸ್ ಮಾಡ್ಕೋಬೇಕು. ಫೋರ್ ಲೂಪ್ಸ್ ಆಗಿಂದ ನೀಡಲಿಂದ ದಾರ ತೊಗೊಂಬಂದು ಇವಾಗ ಏನು ಲಾಕ್ ಮಾಡೋದು 3 ಚೈನ್ ಮಾಡೋದು ಆಗತ್ತೆ ಇಲ್ಲ. ಲಾಸ್ಟ್ ಪೆಟಲಿಗೆ ಜಸ್ಟ್ ಈ ಆರ್ಚು ಮತ್ತು ಸಿಂಗಲ್ ಕ್ರೋಶ ಮತ್ತು ಗ್ಯಾಪ್ ಇದೆ ನೋಡಿ, ಆ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 9 ಚೈನ್ ಈ ಥರ ಫ್ಲವರ್ ಕಾಣುತ್ತೆ. ಸೇಮ್ ಸ್ಟಾರ್ಟ್ ಮಾಡಿದ್ವಲ್ಲ ಅದೇ ಥರನೇ ಇವಾಗ ಮತ್ತೆ 9 ಚೈನ್ ಹಾಕೋಬೇಕು. ನೈನ್ ಚೈನ್ ಹಾಕಿ ಈ ಆರ್ಚು ಮತ್ತು ಸಿಂಗಲ್ ಕ್ರೋಶ ಮತ್ತು ಗ್ಯಾಪ್ ಇದೆಯಲ್ಲ ಅಲ್ಲಿ ಫಸ್ಟ್ ಒಂದು ಲಾಕ್ ಮಾಡ್ಕೊಂಡು 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿಂದ ನಿಡಲ್ ಮೇಲೆ ದಾರ ಸುತ್ತಕೊಂಡು 2 ಲೂಪಿಂದ ಹೊರಗಡೆ ತಂದು ಮೇಲ್ಗಡೆ ಲೂಪು ಅದೇ ಥರ ಇಟ್ಕೊಳ್ಳಿ. ಸೇಮ್ ಇದೇ ಥರ 3 ಟೈಮ್ಸ್ ಮಾಡ್ಕೊಳ್ಳಿ. ಟೋಟಲ್ 4 ಲೂಪ್ಸ್ ಇರುತ್ತೆ. ಇವಾಗ ನೆಕ್ಸ್ಟು ನಿಡಲ್ ಮೇಲೆ ದಾರ ಸುತ್ತಕೊಂಡು ಆ 4 ಲೂಪಿಂದನೂ ಹೊರಗಡೆ ತರಬೇಕು. ಒಂದು ಲಾಕ್ ಮಾಡ್ಕೊಂಡು 3 ಚೈನ್ ಮತ್ತು 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಈ ಲೂಪ್ನ ಈ ಥರ ಹಿಡ್ಕೊಂಡು ಫಸ್ಟ್ ಪೆಟಲ್ ಮಾಡಿದ್ದೀವಲ್ಲ ಅದ್ರ ಮಿಡಲ್ ದಾರ ಹಾಕಿ ಆ ಲೂಪಿಗೆ ನೀಡಲ್ ಹಾಕಿ ಆ ಲೂಪ್ನ ಹೊರಗಡೆ ತೊಗೊಂಬರ್ಬೇಕು ಅಲ್ಲಿಂದ. ಇವಾಗ ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ರಿಂಗ್ ಫಾರ್ಮ್ ಆಗುತ್ತೆ, ಈ ಥರ ರಿಂಗ್ ಫಾರ್ಮ್ ಆಗುತ್ತೆ. ಇವಾಗ ನೆಕ್ಸ್ಟು 3 ಚೈನ್, ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಈ ರಿಂಗ್ ಏನು ಫಾರ್ಮ್ ಆಗಿದೆಯಲ್ಲ ಆ ರಿಂಗ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ಈ ಥರ ಲೂಪ್ ಮೇಲೆ ಬರೋ ಹಂಗೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ. 2 ಲೂಪಿಂದ ದಾರ ತಂದು ಮೇಲ್ಗಡೆ ಲೂಪ್ನ ಅದೇ ಥರ ಇಟ್ಕೋಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, 5 ಚೈನ್ ಒಳಗಡೆ ಹೋಗಿ ದಾರ ತಂದು 2 ಲೂಪಿಂದ ಹೊರಗಡೆ ದಾರ ತೊಗೊಂಬರ್ಬೇಕು. 4 ಲೂಪ್ಸ್ ಬಂದಿಂದ ಸೇಮ್ ಈ ಥರ ಲಾಕ್ ಮಾಡ್ಕೊಳ್ಳಿ. ಇದೇ ಥರ 5 ಪೆಟಲ್ ಬರಬೇಕು. ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ 3 ಚೈನ್, ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು, ಮತ್ತು ದಾರ ತಂದು 2 ಲೂಪಿಂದ ಹೊರಗಡೆ ತಂದು ಮೇಲೆ ಒಂದು ಲೂಪ್ ಅದೇ ಥರ ಇಟ್ಕೋಬೇಕು.
ತುಂಬಾ ಪ್ರಶ್ನೆಗಳನ್ನ ಹುಟ್ಟಾಗ್ತಿವೆ ಸರ್. ನಿಜ ಹೇಳಿ ಸರ್, ಒಂಚೂರು ಬೇಜಾರಾಗ್ತಿಲ್ವಾ? ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊತ ಹೋಗಿ. ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮೋಷನಲ್ಲಿ ಇಟ್ಟು ವಿಡಿಯೋ ನೋಡಿ ಅಥವಾ ರಿಪೀಟ್ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ. ಬಿಗ್ನರ್ಸಿಗೆ ಒಂಚೂರು ಕಷ್ಟ ಆಗ್ಬೋದು. ವಿಡಿಯೋ ನೋಡ್ಕೊತ ಮಾಡ್ಕೊತ ಹೋಗಿ ಈಸಿನೇ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಕಮೆಂಟ್ಸಲ್ಲಿ ಕಮೆಂಟ್ ಹಾಕಿ. ಜೀವನ ಪ್ರತಿಯೊಬ್ಬರಿಗೂ ಖುಷಿ ಇಷ್ಟ ಕೊಡಲ್ಲ. ಜೀವನದಲ್ಲಿ ಪ್ರತಿಯೊಂದನ್ನು ಸ್ವೀಕಾರ ಮಾಡೋದಕ್ಕೆ ನಾವು ತಯಾರಾಗಿರಬೇಕು. ಇದೇ ಥರ ಮಾಡ್ಕೊತ ಹೋಗ್ಬೇಕು ಡಿಸೈನ್ ಫುಲ್ಲು. ಲಾಸ್ಟಿಗೆ ಯಾವ ಥರ ಕಾಣುತ್ತೆ ಅನ್ನೋದು ತೋರಿಸ್ತೀನಿ. ಆದರೆ ಅದಕ್ಕೆ ಸರಿಯಾದ ಸಮಯ ಬರಬೇಕಷ್ಟೇ. ನಾನು ತಪ್ಪು ಮಾಡಿದ್ದೀನಿ, ಮನಸ್ಸಿಗೆ ನೋಯಿಸಿದ್ದೀನಿ. ತಿದ್ದಿನಿ, ನೋಡ್ತೀನಿ, ಮಾತಾಡೋ ಜವಾಬ್ದಾರಿ ನಂದು. ನಿಮ್ಮ ಪ್ರತಿ ಕಣ್ಣೀರಿಗೂ ಉತ್ತರ ಸಿಗುತ್ತೆ ನನಗೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಲಾಸ್ಟ್ನೇ ಪೆಟಲ್ ಈ ಥರ ಬಂದಿಂದ 3 ಚೈನ್ ಹಾಕ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ ಆರ್ಚು ಮತ್ತು ಸಿಂಗಲ್ ಕ್ರೋಶ ಮಧ್ಯೆ ಹೋಗಿ ಒಂದು ಲಾಕ್ ಮಾಡ್ಕೋಬೇಕು. ಭರವಸೆ ಕಳ್ಕೋಬಾರ್ದು. ನಾನು ಭರವಸೆ ಕಳ್ಕೊಳ್ಳೋಕೆ ನಾನು ಬಿಡೋದೂ ಇಲ್ಲ. ಈ ಮಾತು ನೆನಪಿಟ್ಕೊಳ್ಳಿ. ಮತ್ತು 9 ಚೈನ್ ಹಾಕಬೇಕು. ಸೇಮ್ ಇದೇ ಥರ ಡಿಸೈನ್ ಕಂಟಿನ್ಯೂ ಆಗುತ್ತೆ. ಈ ಥರ 9 ಚೈನ್ ಬೇಕಿದ್ದರೆ ಹಿಂದೆ ಗ್ಲೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದೇ ಥರನೂ ಬಿಡ್ಬೋದು, ಅದು ಒಂಥರ ಕಾಣುತ್ತೆ. ಇಲ್ಲ ನೆಕ್ಸ್ಟು ನಾನು ಈ 9 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಬೇಕಿದ್ದರೆ ಈ ಥರ ಕುಚ್ಚು ಹಾಕ್ಕೊಳ್ಳಿ. ಅದೊಂದು ಕಲರು ಇದೊಂದು ಕಲರು ಕುಚ್ಚು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಕುಚ್ಚಿಲ್ಲ ಅಂದರೆ ನಡೆಯುತ್ತೆ. ನಿಮ್ಮ ಇಷ್ಟ. ಥ್ಯಾಂಕ್ ಯು.